ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಾ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಠಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಗಮನಿಸೋಣ. ಹೇಗಿದೆ, ಏನಾದರೂ ಲಾಭವಾಗತ್ತಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಈ ರಾಶಿಯಲ್ಲಿ ಶನಿ ಅಂದರೆ 12ನೇ ರಾಶಿಗೆ ಅಂತ ಇಟ್ಕೊಳ್ಳೋಣ. ಶನಿಯನ್ನು ಅಲ್ಲಿ ಮಕರ ರಾಶಿಗೆ ಶನಿಯ ವಕ್ರವಾಗಿದ್ದಾನೆ. 2ನೇ ರಾಶಿಯ ರಾಹು, 4ನೇ ರಾಶಿಯ ಗುರು, 5ನೇ ರಾಶಿಯ ಕುಜ, 6 7ನೇ ರಾಶಿಯ ಬುಧ, 8ನೇ ರಾಶಿಯಲ್ಲಿ ರವಿ ಕೇತು, 9ನೇ ರಾಶಿಯ ಶುಕ್ರ. ಇದೆಲ್ಲ ಗ್ರಹಸ್ಥಿತಿ ನಿಮಗೆ ಕುಂಭರಾಶಿಯವರಿಗೆ ಅಲ್ಪ ಸ್ವಲ್ಪ ರಿಲೀಫ್ ಕೊಡ್ತಾ ಇದೆ, ಬದಲಾವಣೆ ಆಗ್ತಾ ಇದೆ ಅಲ್ವಾ. ನಾವು ಹೇಳುವಂಥದ್ದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡೋಣ, ಗ್ರಹಸ್ಥಿತಿ ನೋಡಿಕೊಂಡು ಏನೇನು ಹೇಳಲಿಕ್ಕೆ ಪ್ರಯತ್ನ ಆಗುತ್ತೋ ಒಳ್ಳೆಯ ಥರದಲ್ಲಿ ಹೇಳುವಂಥ ಪ್ರಯತ್ನ ಮಾಡುವ. ನೋಡಿ, ಸೆಪ್ಟೆಂಬರ್ 2ನೇ ತಾರೀಕಿಗೆ ಅಮಾವಾಸ್ಯೆ ಇದೆ. ಹಾಗೆ ಸೆಪ್ಟೆಂಬರ್ 6ನೇ ತಾರೀಕು 7ನೇ ತಾರೀಕು ಗೌರಿ ಗಣೇಶ ವ್ರತ, ವರಸಿದ್ಧಿ ವಿನಾಯಕ ವ್ರತ ಇದೆ. ಇನ್ನು 18ನೇ ತಾರೀಕಿಗೆ ಮಹಾಲಯ ಶ್ರಾದ್ದಾರಂಭ ಅಂದರೆ ಅನಂತರ ಹುಣ್ಣಿಮೆ ಇದೆ. 19ನೇ ತಾರೀಕಿನ ಮೇಲೆ ಪಿತೃಪಕ್ಷ ಅಕ್ಟೋಬರ್ 2ನೇ ತಾರೀಕಿನವರೆಗೂ ಕೂಡ ಇರುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು 18ನೇ ತಾರೀಕಿನ ಒಳಗಡೆಗೆ ಆದಷ್ಟು ದೇವತಾರಾಧನೆ, ಪೂಜೆ ಪುನಸ್ಕಾರಗಳನ್ನು ಮುಗಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಇಲ್ಲಾಂತಾದರೆ ಪಿತೃಪಕ್ಷ ಬರುತ್ತೆ, ಅವಾಗ ಗಾಬರಿ ಆಗುತ್ತೆ, ಕೊನೆಗೆ ಪ್ಲ್ಯಾನ್ ಸಕ್ಸಸ್ಫುಲ್ ಆಗೋದಿಲ್ಲ. ಯಾವತ್ತೂ ಎಷ್ಟು ನಾವು ಪ್ಲ್ಯಾನ್ ಮಾಡ್ತೇವೋ ಅಷ್ಟು ಒಳ್ಳೆಯದು ಅಂತೇಳಿ ಹೇಳಬಹುದು. ಇನ್ನು ನೋಡಿ, ಧನಿಷ್ಠ ನಕ್ಷತ್ರ 3, 4ನೇ ಪಾದ, ಶತಭಿಷ ನಕ್ಷತ್ರ 1 ರಿಂದ 4 ಪಾದ, ಹಾಗೆ ಪೂರ್ವಾಷಾಢ, ಶತಭಿಷ, ಪೂರ್ವಭಾದ್ರ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನಾವು ನೋಡ್ತಾ ಇರಿ ನಕ್ಷತ್ರ ಪರಿಹಾರಗಳೇನಿದೆ ಅಂತ ತಿಳ್ಕೊಳ್ಳೋಣ. ಕುಂಭರಾಶಿಯವರಿಗೆ ಏನಾಗಿದೆ ಅಂತಂದರೆ, ಒಂದು ಹಂತಕ್ಕೆ 50-50 ಥರ ನಡೀತಾ ಇದೆ ಅಂತ ಹೇಳ್ಬೋದು. ಕುಂಭರಾಶಿಯವರಿಗೆ ಒಂದು ಹಂತಕ್ಕೆ ಕೈ ಹತ್ತುತ್ತಾ ಇಲ್ಲ ಅಂತಲ್ಲ, ಆದರೂ ಎಲ್ಲೋ ಒಂದು ಕಡೆಗೆ ಮೂಲೆಯಲ್ಲಿ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆಗೆ ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಶತಭಿಷ ನಕ್ಷತ್ರದವರೆಲ್ಲ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆಗೆ ಅನುಕೂಲ ಕಾಣ್ತಾ ಇದೆ, ಅಷ್ಟೊತ್ತಿಗೆ ನಿಂತು ಬಿಡುತ್ತೆ. ಸಂಬಳ ಬರಲಿಕ್ಕೆ ಶುರುವಾಗಿದೆ, ಅಷ್ಟೊತ್ತಿಗೆ ಯಾವುದೋ ಒಂದು ಸಮಸ್ಯೆಗೆ ನಿಂತು ಹೋಯಿತು. ಹೀಗೆ ಒಂಥರ ವಿಚಿತ್ರವಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತೇಳಿ ಹೇಳಬಹುದು. ಹಾಗಾಗಿ ನೋಡೋಣ, ಇದಕ್ಕೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಹುಡುಕುವ. ಏನೇನು ಈ ತಿಂಗಳಲ್ಲಿ ನಿಮಗೆ ಬದಲಾವಣೆ ಆಗಬಹುದು ಎಂಬುದನ್ನು ನೋಡೋಣ. 1ನೇದಾಗಿ ಪ್ರಯಾಣ ಯೋಗ. ಈ ತಿಂಗಳಲ್ಲಿ ನೋಡಿದ್ದು ಬಹಳ ಒಳ್ಳೆಯದಾದಂಥದ್ದು. 2ನೇ ರಾಶಿಯಲ್ಲಿ ರಾಹು ಪ್ರಯಾಣವನ್ನು ಬಹಳ ರೀತಿಯಾಗಿ ಕೊಡ್ತಾನೆ. ಮತ್ತು ನಿಮಗೆ ಏನೇನು ಮಾತು ಕೊಟ್ಟಿದ್ದೀರೋ, ಜನಕ್ಕೆ ಏನೇನು ಹೇಳ್ತಾ ಇದ್ದೀರೋ ಅದನ್ನು ನಡೆಯುವಂಥ ಪ್ರಯತ್ನಗಳು ಕೂಡ ಇದೆ. ಎಷ್ಟೋ ಸಲ ಕುಂಭರಾಶಿಯವರಿಗೆ ಏನಾಗಿದೆ, ಸುಮ್ಮನೆ ದುಡ್ಡು ಕೊಡ್ತೇನೆ ಅಂತ ಹೇಳ್ತೀರಿ, ದುಡ್ಡು ಕೊಡಲಿಕ್ಕಾಗಲ್ಲ. ಅಥವಾ ಕೆಲಸ ಮಾಡ್ತೇನೆ, ಮಾಡಿಕೊಡ್ತೇನೆ ಅಂತ ಹೇಳಿದ್ರೆ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಹೀಗೆ ಒಂದಲ್ಲ ಒಂದು ಜಂಜಾಟ, ಒಂದಲ್ಲ ಒಂದು ಸಮಸ್ಯೆಗಳು ಬಹಳ ರೀತಿ ಇರುತ್ತೆ. ಆದರೆ ಆ ಸಮಸ್ಯೆ, ಆ ಒದ್ದಾಟಗಳಿಗೆ ಒಂದು ಹಂತಕ್ಕೆ ಫುಲ್ ಸ್ಟಾಪ್ ಹಾಕುವಂಥದ್ದು, ಮುಗಿಯುವಂತಹ ಅವಕಾಶಗಳು ಕೂಡ ಆಗ್ತದೆ. ಇದು ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಹಾಗೆ ಅವಿವಾಹಿತರಿಗೆ ನೋಡಿ, ಸುಖಸ್ಥಾನದ ಗುರು, ವಿವಾಹ ಆಗುವಂಥ ಸಾಧ್ಯತೆಗಳು. ಮತ್ತು ಬಹಳ ಹಿಂದಿಂದನೂ ಕೂಡ ಒಂದು ಮನೆ ಕಟ್ಟಬೇಕು, ಒಂದು ಸೈಟ್ ತೆಗೆದುಕೊಳ್ಬೇಕು ಅಂದ್ಕೊಳ್ತಾ ಇದ್ದೀರಿ. ನೋಡಿ, ಚತುರ್ಥದ ಗುರು, ಪಂಚಮದ ಕುಜ ನಿಮಗೆ ಇದನ್ನು ಕೊಡುವಂಥ ಸಾಧ್ಯತೆಗಳಿದೆ. ಇಲ್ಲ ಒಂದು ಕಡೆಗೆ ಸಾಲಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ, ಹಿಂದಿನ ತಿಂಗಳೂ ಕೂಡ ಆಗಲಿಲ್ಲಪ್ಪ, ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ರಿ. ಸೆಪ್ಟೆಂಬರ್ ತಿಂಗಳಾರು ಆಗ್ತದೆ ಅಂತಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೋ ಒಂದು ವ್ಯಕ್ತಿಯಿಂದನೋ ಏನೋ ಒಂದು ಅನುಕೂಲವಾಗಿ ಆಗುತ್ತೆ. ಅಥವಾ ನೀವೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತೀರ, ಕೆಲಸದಿಂದ ಆಗುತ್ತೋ ಗೊತ್ತಿಲ್ಲ. ಎಷ್ಟೋ ಸಲ ನಾವು ಒಳ್ಳೆಯದನ್ನು ಮಾಡ್ತಾ ಇರಬೇಕು, ಮರಳಿ ಯತ್ನವೂ ಮಾಡೋ ಪ್ರಯತ್ನ ನಿಲ್ಲಿಸಬಾರ್ದು. ಯಾಕಂದರೆ ಕುಂಭರಾಶಿಯವರಿಗೆ ಬಹಳ ಮುಖ್ಯವಾದಂತಹ ಕಿವಿಮಾತು ಏನಪ್ಪ ಅಂತಂದರೆ, ಒಂದು 5 ಕಿವಿಮಾತು: ಪ್ರಯತ್ನಗಳನ್ನು ಯಾವ ಕಾಲಕ್ಕೂ ನಿಲ್ಲಿಸಬೇಡಿ. 2ನೇದಾಗಿ ಭಗವಂತನಲ್ಲಿ ವಿಶ್ವಾಸ ಇಡಿ. ಯಾಕಂದ್ರೆ ನಮಗೆ ಕಷ್ಟ ಬಂದಾಗ ಮಾತ್ರ, ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ಹೋಗುವುದಲ್ಲ, ಯಾವಾಗೂ ಭಗವಂತನ ಕಡೆಗೆ ಹೋಗೋದು, ಭಗವಂತನ ಪೂಜೆ ಮಾಡೋದು, ನಮಸ್ಕಾರ ಮಾಡೋದು ಮಾಡ್ತಾ ಇರಬೇಕು. ಎಷ್ಟೋ ಸಲ ನಮಗೆ ಈಗ ನೋಡಿ, ಉದಾಹರಣೆಗೆ ಜನರ ಸಂಪರ್ಕ ಇರಬಹುದು, ಯಾವುದೇ ಇರಬಹುದು. ನಾವು ಒಬ್ಬರಿಗೆ ಊಟ ಆಯಿತಾ, ತಿಂಡಿ ಆಯಿತಾ, ಚೆನ್ನಾಗಿದ್ದೀರಾ ಕೇಳೋದಿಲ್ಲ. ಆ ಸಮಯ ಕೆಲಸ ಇದ್ದಾಗ ಮಾತ್ರ ಫೋನ್ ಮಾಡ್ತೇವೆ. ಹಾಗಲ್ಲ, ಎಲ್ಲರನ್ನೂ ಸಂಪರ್ಕದಲ್ಲಿ ಇಟ್ಕೊಂಡು ನಾವೊಂದು ವಿಶ್ವಾಸ ಪ್ರೀತಿಯಿಂದ ಇಟ್ಕೊಳ್ಬೇಕು. ಅದೇ ತರಹ ಏನಾಗುತ್ತೆ, ದೇವರ ವಿಷಯದಲ್ಲೂ ಕೂಡ ನಾವು ಕಷ್ಟ ಬಂದಾಗ ಮಾತ್ರ ಹೋಗ್ತೇವೆ, ಹಾಗೆ ಮಾಡಬಾರ್ದು. ದೇವಸ್ಥಾನ ಇರಬಹುದು, ಕೆಲಸ ಕಾರ್ಯಗಳಿರಬಹುದು, ಆದಷ್ಟು ನಾವು ಒಳ್ಳೆಯ ಥರದಲ್ಲಿ ಅದನ್ನು ಮಾಡ್ತಾ ಇರಬೇಕು. ಯಾವ ಸಮಯಕ್ಕೆ ಆ ಭಗವಂತ ನಮ್ಮ ಕೈ ಹಿಡಿತಾನೆ ಗೊತ್ತಾಗುವುದಿಲ್ಲ. ಹಾಗೆ 3ನೇದಾಗಿ ಸ್ನೇಹಿತರನ್ನು ಬಹಳ ಜನ ಬಿಡ್ತಾ ಇದ್ದಾರೆ. ಸ್ನೇಹಿತರು, ಆತ್ಮೀಯರು, ನಮ್ಮ ಹಿತಗಳನ್ನು ಬಯಸುವಂಥ ಹಿತೈಷಿಗಳು ಅಂತ ಕರೀತಾರೆ, ಅಂಥವ್ರನ್ನೆಲ್ಲ ಬಿಡ್ತಾ ಇದ್ದಾರೆ ಬಹಳ ಜನ. ಅದನ್ನು ಬಿಡಬಾರ್ದು. ಯಾಕಂದರೆ ಅದಕ್ಕೂ ಒಂದು ಸಮಯವನ್ನು ಇಟ್ಕೊಂಡಿರಬೇಕು. ಯಾಕಂದರೆ ಜೀವನದಲ್ಲಿ ಎಲ್ಲ ಬ್ಯುಸಿಯಾದಂತಹ ಲೈಫ್ ಆಗೋಗಿದೆ ಇವತ್ತಿನ ದಿವಸ. ಯಾಕಾಗಿದೆ, ಅದು ಕೂಡ ಇಂಟರ್ನೆಟ್ಟು, ಮೊಬೈಲ್ ಬಂದ ಮೇಲೆ ಯಾವುದಕ್ಕೂ ಪುರುಸತ್ತಿ ಇಲ್ಲ. ಊಟ ಮಾಡುವಾಗೂ ಹಿಂಗೆ ಕಣ್ಣಲ್ಲಿ ಹಿಂಗೆ ನೋಡ್ತಾ ಇರ್ತಾರೆ. ಮೊಬೈಲ್ ಬಹಳ ಕಡೆಗೆ ನೋಡ್ತೇವೆ. ನಾನು ಅದರಲ್ಲಿ ತಟ್ಟೆಲ್ಲಿ ಹಿಂಗೆ ಊಟ ಹೋಗ್ತಾ ಇರ್ತದೆ, ಕಣ್ಣು ಎದುರಿಗೆ ಮೊಬೈಲ್ ಇರುತ್ತೆ. ಹಾಗೆ ಆಗಬಾರ್ದು. ಆದಷ್ಟು ಕೆಲವೊಂದು ಕಡೆಗೆ ನಾವೆಲ್ಲವನ್ನು ಕೂಡ ಅವಾಯ್ಡ್ ಮಾಡ್ತಾ ಇರಬೇಕು. ಯಾಕಂದರೆ ಯಾವುದು ಎಷ್ಟು ಬೇಕೋ ಅಷ್ಟು ಬೇಕು. ಯಾವುದು
ಜಾಸ್ತಿ ಆಗಬಾರ್ದು, ಅದು ವಿಷ ಆಗತ್ತೆ ಅಂತ. ಅತಿ ಸರ್ವತ್ರ ವರ್ಜೇತ್ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲೆಲ್ಲ. ಹಾಗಾಗಿ ಅತಿಯಾಗಿ ಯಾವುದನ್ನು ಕೂಡ ಮಾಡಬಾರ್ದು. ಎಷ್ಟು ಬೇಕೋ, ಯಾವ ಸಮಯಕ್ಕೆ ಬೇಕೋ ಎಲ್ಲವೂ ಕೂಡ ಇವತ್ತು ಆಧುನಿಕ ಕಾಲದಲ್ಲಿ ಯಾವುದು ಇಲ್ಲದೇ ಇದ್ರಾಗುವುದಿಲ್ಲ. ಇವತ್ತು ನೀವು ವಿಡಿಯೋ ನೋಡಿಲ್ಲ ಅಂತಂದರೆ ನಾವು ಮಾಡಿದಂತಹ ಒಂದು ವಿಷಯಗಳು ಯಾವುದೂ ನಿಮ್ಗೆ ತಲುಪೋದಿಲ್ಲ. ಹಾಗಾಗಿ ನೋಡಬೇಕು, ಯಾವುದಕ್ಕೊಂದು ಸಮಯ ಇಟ್ಕೊಂಡು ಆ ಸಮಯದಲ್ಲಿ ನೋಡಿ ಹೇಳಿ ಕೇಳಿ ಮಾಡಬೇಕು. ಅದನ್ನೇ ಜಾಸ್ತಿಯಾಗಿ ಯಾವುದನ್ನು ಕೂಡ ಪ್ರಯತ್ನ ಮಾಡಬಾರ್ದು. ಹಾಗೆ ನೋಡಿ, ಬಹಳ ಮುಖ್ಯವಾಗಿ ಒಂದು 5-6 ಈ ತಿಂಗಳದ ಒಂದು ಶುಭ ವಾರ್ತೆಗಳು ಏನಿದೆ ಅಂತಂದರೆ, ಒಂದನೇದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೋ ಹುಮ್ಮಸ್ಸು ಬರುವಂಥದ್ದು, ವಿದ್ಯಾಭ್ಯಾಸ ಮಾಡುವಂಥದ್ದು. ಎರಡನೇದಾಗಿ ಕಾನೂನಿನ ತೊಡಕುಗಳೇನೋ ಸ್ವಲ್ಪ ಕಿರಿಕಿರಿ ಪರಿಹಾರ ಆಗುವಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು. ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಇರಬಹುದು, ಅಥವಾ ಬಿಲ್ಡರ್ಗಳಿರಬಹುದು, ಅಥವಾ ಭೂಮಿಯಲ್ಲಿ ಏನೋ ಒಂದು ಲಾಭಾಂಶ ಪಡಬೇಕು ಅಂತಿರಬಹುದು. ನಿಮಗೆಲ್ಲ ಒಂದು ಸ್ವಲ್ಪ ಒಳ್ಳೆಯ ರೀತಿಯಾದಂಥ ಅವಕಾಶಗಳು ಸಿಗುವಂಥ ಚಾನ್ಸಸ್ ಆಗುತ್ತೆ. ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಗೆ ಆ ದೈವಾನುಗ್ರಹದಿಂದ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಆಕರ್ಷಣೆ ಸಿಗುವಂಥದ್ದು, ಯಾವುದೋ ಒಂದು ಕೆಲಸ ನಿಮ್ಗೆ ಆಗತ್ತೆ ಅಂತ ಅಂದ್ಕೊಂಡು ಹೋಗಿ ಕೆಲಸ ಆಗ್ತದೆ. ಎಷ್ಟೋ ಸಲ ನಮ್ಮ ಮನಸ್ಥಿತಿ, ಧೈರ್ಯವೂ ಕೂಡ ಬಹಳ ಮುಖ್ಯವಾಗಬೇಕಾಗುತ್ತೆ. ಆ ಧೈರ್ಯ ಮನಸ್ಥಿತಿ ಎರಡನ್ನೂ ಕೂಡ ಕೊಡ್ತಾನೆ. ವಿದೇಶದಿಂದ ಸ್ವಲ್ಪ ಲಾಭಾಂಶಗಳು, ಹಣಕಾಸು ಬರುವಂಥ ಸಾಧ್ಯತೆಗಳು, ಮತ್ತು ಎಷ್ಟೋ ವರ್ಷದಿಂದ ಕಟ್ತಾ ಇರುವಂಥದ್ದು ಯಾವುದೋ ದುಡ್ಡು ಇರಬಹುದು, ಅಥವಾ ಇನ್ವೆಸ್ಟ್ಮೆಂಟ್ ಇರಬಹುದು. ಈ ತಿಂಗಳಲ್ಲಿ ಸ್ವಲ್ಪ ನಿಮ್ಗೆ ಅವಕಾಶಕ್ಕೆ ಬರುವಂಥದ್ದು. ಕಷ್ಟ ಕಾಲದಲ್ಲಿ ಖರ್ಚಿಗೆ ಬರ್ತದೆ. ಅದಕ್ಕೆ ನಮ್ಮ ಹಿಂದಿನವರೆಲ್ಲ ನೋಡಿ, ಯಾವುದೊಂದು ಬಂಗಾರ ಮಾಡಿಸಿಟ್ಕೊಳ್ಳುವಂಥದ್ದು, ಆಪತ್ಕಾಲದಲ್ಲಿ ಕಷ್ಟಕ್ಕೆ ಅಂತ ಯಾವುದೊಂದು ಮಾಡಿಕೊಡೋದು ಎಲ್ಲ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಎಲ್ಲ ಇವತ್ತಿನ ಕಾಲದ ಹಾಗೆ ಖರ್ಚು ಮಾಡ್ತಾ ಇರಲಿಲ್ಲ. ಆಪತ್ಕಾಲದಲ್ಲಿ, ಕಷ್ಟ ಕಾಲದಲ್ಲಿ ಬೇಕಾಗತ್ತೆ ಅಂಥೇಳಿ. ಹಾಗಂತೇಳಿ ನಿಮ್ಗೆ ಕಷ್ಟಕಾಲ ಅಂತಿಲ್ಲ. ನೀವು ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಚತುರ್ಥದ ಗುರು ಇದ್ದಾನೆ. ಯಾವತ್ತೂ ನಮಗೆ ಬುದ್ಧಿ ಬರಬೇಕು ಅಂದರೆ ಕೆಲವೊಂದು ಸಲ ಕಷ್ಟ ಬರಬೇಕು. ಕಷ್ಟ ಬಂದಾಗ ಒಳ್ಳೆಯ ಬುದ್ಧಿ, ಒಳ್ಳೆಯ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇರ್ತೇವೆ. ಹಾಗಾಗಿ ಅದು ಒಂದಂತಕ್ಕೆ ನಿಮಗೆ ಒಳ್ಳೆ ರೀತಿಯಾದಂತಹ ನಿಮ್ಮನ್ನು, ಈ ಕಲ್ಲನ್ನು ಏಟು ತಿಂದ್ಕೊಂಡು ಎಷ್ಟು ಕೆತ್ತತಾನಲ್ವ ಶಿಲ್ಪಿ, ಆ ಕಲ್ಲಿಗೆ ಏಟು ಬಿದ್ದಷ್ಟು ಮುಂದೊಂದು ದಿವಸ ಪೂಜೆಗೆ ಯೋಗ್ಯವಾಗುತ್ತೆ. ಹಾಗೆ ನೀವು ಕೂಡ ಒಂದು ಬಹಳ ರೀತಿಯಾಗಿ ಬೆಳಲಿಕ್ಕೆ ಅವಕಾಶಗಳು ಕೂಡ ಸಿಗುತ್ತೆ. ಈಗ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು ಇರಬಹುದು. 7.7 ಶನಿ ಆದದ್ರಿಂದ ಎಲ್ಲೋ ಒಂದು ಗೊಂದಲ, ಎಲ್ಲೋ ಒಂದು ಕಡೆ ಕಿರಿಕಿರಿ ಯಾವುದೋ ಒಂದು ಆಗ್ತಾ ಇಲ್ಲ ಅಂತೆಲ್ಲ ಅನಿಸ್ತಾ ಇರಬಹುದು ನಿಮಗೆ. ಆದರೆ ಯಾವುದೇ ಅನಿಸಿದ್ರೂ ಕೂಡ ಮುಂದೊಂದು ಅವಕಾಶಗಳಾಗುತ್ತೆ. ನೋಡಿ, ಉದಾಹರಣೆಗೆ ಯಾರೊಬ್ಬರೇ ದುಡ್ಡು ಕೊಡ್ತೀರಿ, ಅವ್ನು ದುಡ್ಡು ವಾಪಸ್ ಕೊಡೋದಿಲ್ಲ. ಅದರಿಂದ ನಿಮ್ಗೆ ಕಿರಿಕಿರಿ ಚಿಂತನೆ ಆಗ್ತಾ ಇರಬಹುದು. ಆದರೆ ಮುಂದೆ ನೀವು ಬಹಳ ಜಾಗ್ರತೆ ಆಗ್ತೀರಿ ಅಲ್ವಾ. ಹಾಗಾಗಿ ಒಂದು ಸಲ ಕಾಲು ಎಡಗಬೇಕು, ಎಡಗೆ ಬೀಳಬೇಕು. ಬಿದ್ದ ಮೇಲೆ ನಾವು ಇನ್ನು ಮುಂದೆ ಬೀಳಬಾರ್ದು. ಕಾಲನ್ನು ನೋಡ್ತಾ ಹೋಗಬೇಕು, ಮೇಲೆ ನೋಡ್ತಾ ಹೋಗಬಾರ್ದು, ಗೊತ್ತಾಗುತ್ತೆ. ಹಾಗಾಗಿ ಇದನ್ನೆಲ್ಲ ಭಗವಂತ, ಶನಿ ಮಹಾತ್ಮ ಬಂದರೆ ಇದನ್ನೆಲ್ಲ ನಿಮಗೆ ಕೊಡ್ತಾನೆ. ಇದನ್ನೆಲ್ಲ ನಿಮ್ಮಲ್ಲೇ ಜಾಗೃತ ಆಗುವಂಗೆ ಮಾಡ್ತಾನೆ. ಹೊರಗಡೆಯಲ್ಲಿ ಎಲ್ಲೂ ಇಲ್ಲ, ನಿಮ್ಮಲ್ಲೇ ಇರುವಂತಹ ಅಂತರಂಗ ಶುದ್ಧಿಯನ್ನು ಭಗವಂತ ಮಾಡ್ತಾನೆ. ಇನ್ನು ನೋಡಿ, ಅವಿವಾಹಿತರಿಗೆ ವಿವಾಹ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಹೇಳಬಹುದು ಕುಜನ ಪಂಚಮ ದೃಷ್ಟಿಯಿಂದ. ಇನ್ನು ಚತುರ್ಥದ ಗುರು ಇದ್ದಾನೆ. ಸ್ವಲ್ಪ ಮನೆಯಲ್ಲಿ, ಭೂಮಿಯಲ್ಲಿ ಅಥವಾ ಮನೆಗೇನೋ ಒಂದು ನೂತನವಾದಂಥ ಕೊಂಡ್ಕೊಂಬರುವಂಥದ್ದು, ಗಿಂಟಿಂಗ್ ಮಾಡೋದು, ಮನೆಗೇನೋ ಸ್ವಲ್ಪ ಸುಂದರವಾದಂಥ ವಾತಾವರಣಗಳು, ಮತ್ತು ಅನಿರೀಕ್ಷಿತವಾಗಿ ಈ ತಿಂಗಳಲ್ಲಿ ಯಾವುದೊಂದು ವ್ಯಕ್ತಿ ಭೇಟಿ ಮಾಡ್ತಾನೆ ನಿಮಗೆ, ಅಥವಾ ವ್ಯಕ್ತಿನ ನೀವು ಅವರನ್ನು ಪರಿಚಯ ಮಾಡ್ಕೊಳ್ತೀರಿ. ಅದರಿಂದ ನಿಮ್ಗೆ ಒಂದು ಒಳ್ಳೆಯದಾಗ್ತದೆ. ಎಷ್ಟೋ ಸಲ ನಾವು ಆವಾಗ ಕ್ಷಣದಲ್ಲಿ ಒಂದು ಟ್ರೈನಲ್ಲಿ ನಾವು ಹೋಗ್ತಾ ಇದ್ದೇವೆ, ಯಾರೆಲ್ಲಿ ಇಳಿತೇವೆ ಗೊತ್ತಿಲ್ಲ. ಆದರೆ ಆ ಟ್ರೈನಲ್ಲಿ ಹೋಗ್ತಾ ಇರುವಂಥ ಸಮಯಕ್ಕೆ ಮಿತ್ರರು, ಆತ್ಮೀಯರೆಲ್ಲ ಆಗ್ತಾರೆ. ಕೆಲವು ಜನ ಬೇಜಾರು ಆಗುವಂಗಾಗುತ್ತೆ. ಆದರೆ ಆ ಮಿತ್ರರಿಂದ ನಮಗೆ ಯಾವುದೊಂದು ರೀತಿಯಾದಂಥ ಒಳ್ಳೆ ರೀತಿಯಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಕಾದ ನೋಡಬೇಕು. ಒಂದು ನಿರೀಕ್ಷಿತವಾದಂಥ ವ್ಯಕ್ತಿಯಿಂದ ಎಲ್ಲೋ ಒಂದು ಒಳ್ಳೆಯದಾದಂಥದ್ದಾಗುತ್ತೆ, ಎಲ್ಲೋ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ. ಮತ್ತು ಆ ವ್ಯಕ್ತಿ ಏನೋ ಹೇಳಿರುವಂಥದ್ದನ್ನು ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಇದಿಷ್ಟು ಕುಂಭರಾಶಿಯವರಿಗಿದೆ. ಜಾಗ್ರತೆ ಏನಪ್ಪ ಅಂತಂದರೆ, ಒಂದನೇದಾಗಿ ಸ್ವಲ್ಪ ಮಾತಿನ ವಿಷಯದಲ್ಲಿ ಜಾಗ್ರತೆ. ಎರಡನೇದಾಗಿ ಸ್ವಲ್ಪ ಹಣಕಾಸು ಜಾಸ್ತಿ ಖರ್ಚಾಗ್ತಾ ಇದೆ, ಅದರ ಸ್ವಲ್ಪ ನಿಧಾನವಾಗಿ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿ. ಮೂರನೇದಾಗಿ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನಿಸ್ತದೆ, ಅದನ್ನು ನೋಡಿಕೊಂಡು ಯೋಚನೆ ಮಾಡಿ ಖರ್ಚು ಮಾಡಿ. ನಾಲ್ಕನೇದಾಗಿ ಈ ತಿಂಗಳಲ್ಲಿ ಆದಷ್ಟು ಸೇವಿಂಗ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇದಿಷ್ಟು ಮಾಡಿ ಅನಂತರದಲ್ಲಿ ಇನ್ವೆಸ್ಟ್ಮೆಂಟ್ ಮುಂದಿನ ತಿಂಗಳಲ್ಲಿ ನೋಡ್ಕೊಳ್ಳೋಣ. ಸದ್ಯಕ್ಕೆ ಉಳಿಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಈ ತಿಂಗಳಲ್ಲಿ ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳಿಗೆ ನಿಮ್ಗೆ 6ನೇ ತಾರೀಕು, 7ನೇ ತಾರೀಕು ಮತ್ತು 13ನೇ ತಾರೀಕು ಅಂತಂದೆ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಇನ್ನು ನೋಡಿ, ನಕ್ಷತ್ರ ಪರಿಹಾರಗಳೇನು? ಧನಿಷ್ಠ ನಕ್ಷತ್ರ 3, 4ನೇ ಪದ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಬಿಲ್ವಪತ್ರೆಯನ್ನು ಈಶ್ವರನಿಗೆ ಅರ್ಚನೆ ಮಾಡಿ, ಮತ್ತು ಈಶ್ವರನ ಸ್ತೋತ್ರಗಳನ್ನೇನಾದರೂ ಪಠನೆ ಮಾಡಿ. ಅದು ಬಹಳ ಒಳ್ಳೆಯದಾಗುತ್ತೆ. ಇನ್ನು ಶತಭಿಷ ನಕ್ಷತ್ರ 1ರಿಂದ 4ನೇ ಪದ. ನೀವೇನಿಲ್ಲ, ಗಣೇಶ ಹಬ್ಬದ ದಿವಸವೇ 7ನೇ ತಾರೀಕಿಗೆ ಗಣೇಶನ ಹಬ್ಬ ಇದೆ. ಇಷ್ಟಾಗುತ್ತೋ ಅಷ್ಟು ತುಂಬೆ ಹೂ ಬರುತ್ತೆ ನೋಡಿ, ತುಂಬೆ ಹೂವನ್ನು ಕೂಡ ಗಣೇಶನಿಗೆ ಹಾಕಿ ವಿಶೇಷವಾಗಿ ಪೂಜೆ ಮಾಡಬಹುದು. ಅದನ್ನು ಮಾಡ್ತಾ ಬನ್ನಿ, ಅದರಿಂದ ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು. ಇನ್ನು ಪೂರ್ವಭಾದ್ರ ನಕ್ಷತ್ರ 1, 2, 3ನೇ ಪದ. ನೀವು ಎಷ್ಟು ಸಾಧ್ಯ ಆಗುತ್ತೋ ನೀವು ಅಷ್ಟು ಗೌರಿಯನ್ನು ಪ್ರಾರ್ಥನೆ ಮಾಡಿ. ಯಾಕಂದರೆ ಗೌರಿ ಹಬ್ಬದ ದಿವಸ 6ನೇ ತಾರೀಕಿಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು, ಚಂಡಿಕಾ ಪಾರಾಯಣ ಮಾಡುವಂಥದ್ದು, ಅಥವಾ ನಿಮಗೆ ಸಾಧ್ಯ ಆಯಿತು ಅಂತಾದರೆ ನಕ್ಷತ್ರ ಮಂತ್ರಗಳು ಅಂತೆಲ್ಲ ಇದೆ, ಅದೆಲ್ಲ ಕೇಳುವಂಥದ್ದು. ಎಲ್ಲ ಮಾಡಿ, ಮಂತ್ರಗಳನ್ನೆಲ್ಲ ಶ್ರವಣ ಮಾಡಿ. ಹೇಳಲಿಕ್ಕೆ ಬಂದರೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗಿಲ್ವ, ಅನೇಕ ಯೂಟ್ಯೂಬಲ್ಲೆಲ್ಲ ಇವತ್ತು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಶ್ರವಣ ಮಾಡಿ. ಯಾಕಂದರೆ ಶ್ರುತಂ ಹರತಿ ಪಾಪಾನಿ ತಥಾರೋಗ್ಯಂ ಪ್ರಯಚ್ಛತಿ ಅಂತ
ನಾವು ಕೇಳುವ ಮಾತ್ರದಿಂದಲೂ ಕೂಡ ಬಹಳ ಒಳ್ಳೆಯದಾಗ್ತದೆ. ಹಾಗಾಗಿ ಇದಿಷ್ಟು ಮಾಡಿ ಕುಂಭರಾಶಿಯವರಿಗೆ ಚತುರ್ಥದ ಗುರು ಶುಭವನ್ನು ಉಂಟು ಮಾಡಲಿ, ದೈವಾನುಗ್ರಹವಾಗಲಿ. ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರವರಿಗಂತೂ ಚೆನ್ನಾಗಿದೆ, ಪ್ರಯತ್ನವನ್ನು ಮಾಡಿ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.